ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವರು ಗಾಡಿನ ಕಳ್ಕೊಂಡು ಮನೆ ಹತ್ರ ಬರ್ತಾರೆ. ಮೀನಾ ಅವರು ಎಲ್ರಿ ಗಾಡಿ ಏನ್ರಿ ಮಾಡ್ಕೊಂಡು ಬಂದಿದ್ದೀರಾ ನೀವು ಅಂತ ಹೇಳ್ತಾರೆ. ನಾನೇನು ಮಾಡಿದೆ ಮೀನಮ್ಮ, ಅವನಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸೇ ಇಲ್ಲ. 5 ಡಿಗ್ರಿ ಮನೋಜನ್ನ ಫುಟ್ಬಾತಲ್ಲಿ ಮಲಗಿಸ್ಬಿಟ್ಟು ಹೋಗಿದ್ದಾನಲ್ಲ, ಅವನಿಗೆ ಬುದ್ಧಿ ಇದೆಯಾ, ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾ ಅವನಿಗೆ ಅಂತ ಅಂತಾರೆ. ರಂಗನಾಥ್ ಅವರು ತೂ ಅವಿವೇಕಿ, ನಿಂಗೆ ಇಷ್ಟಾದರೂ ಬುದ್ಧಿ ಬರಲ್ವಲ್ಲೋ ನಿಂಗೆ ಅಂತ ಹೇಳ್ತಾರೆ. ಶಾಂತಿ ಅವರು ಬುದ್ಧಿವಂತ ಅಂತ ಪ್ರೂವ್ ಮಾಡ್ಕೊಳ್ಳೋಷ್ಟರಲ್ಲಿ ನೀನು ಇಂಥ ಎಡವಟ್ಟು ಮಾಡ್ಕೊಂಡು ಬತ್ತೀಯಲ್ಲೋ ಮನೋಜ, ಯಾಕೋ ನಾನು ಹೊಟ್ಟೆ ಉರಿಸ್ತೀಯಾ ಅಂತ ಕೇಳ್ತಾರೆ. ನಾನು ಏನು ಮಾಡಿದೆ ಮಮ್ಮಿ, ನನಗೆ ತುಂಬ ನಿದ್ರೆ ಬರ್ತಾಯಿತ್ತು, ನಾನು ಮಲ್ಕೊಬಿಟ್ಟಿದ್ದೆ, ಅವ್ನು ತಗೊಂಡೋಗಲ್ಲಿ ಮಲಗಿಸ್ಬಿಟ್ಟು ಹೋಗಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಇವಾಗ ಕೋರ್ಟಿಗೆ ಬೇರೆ ಲೇಟ್ ಆಯ್ತಾ ಇದೆ, ಏನು ಮಾಡೋದು ಮಮ್ಮಿ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿಯವರು ಕೋರ್ಟ್ಗೆ ಲೇಟ್ ಆಯ್ತಾಯ್ತಾ, ದುಡ್ಡು ಕಟ್ತೇನೆ ಹೋದ್ರು ನಿಂಗೆ ಡೈವರ್ಸ್ ಸಿಗುತ್ತೇನೋ ಅಂತ ಕೇಳ್ತಾರೆ. ರಂಗನಾಥ್ ಅವರು ಡೈವರ್ಸ, ಅದು ದೂರದ ಮಾತು ಕಣಮ್ಮ, ಆದರೆ ಮೀನಂದು ಮಾನ ಮರ್ಯಾದೆ ಏನಾಗಬೇಕಮ್ಮ ಅಂತ ಅಂತಾರೆ. ಶಾಂತಿಯವರು ಅಯ್ಯೋ ಮೀನಾ, ಏನಾದರೂ ಮಾಡೇ ನಮಗೆ ದುಡ್ಡು ಕೊಡಿಸೆ ಅಂತ ಹೇಳ್ತಾರೆ. ನಾನೇನತ್ತೆ ಮಾಡಲಿ, ನಾನು ಎಲ್ಲಿಂದ ದುಡ್ಡು ಕೊಡಿಸ್ಲಿ, ಅವ್ರಿಗೆ ಹೂ ಕೊಡಲಿಲ್ಲ ಅಂತಂದರೆ ದುಡ್ಡು ಸಿಗಲ್ಲ ಅಂತ ಹೇಳ್ತಾರೆ. ಲೋ ಮನೋಜ, ಇವತ್ತೇನಾದ್ರು ಡೈವರ್ಸ್ ಏನಾರು ಸಿಗ್ದೇನೆ ಆ ರೋಹಿಣಿ ಏನಾದರೂ ಮನೆಗೆ ಬರಬೇಕು, ನಾನು ಇದೇ ಮನೇಲಿ ನೇಣಾಕೊಬಿಡ್ತೀನಿ ಕಣೋ ಅಂತ ಹೇಳ್ತಾರೆ. ಲಕ್ಕಿ ಅಜ್ಜಿಯವರು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕಳೆ, ಭಾಳ ಬದುಕ ಮನೇಲಿ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ಮೀನಾ ಅವರು ಸರಿ ಆಯಿತು ಬನ್ನಿ ನಾವು ಕೋರ್ಟ್ಗೆ ಹೋಗೋಣ ಅಂತ ಹೇಳ್ತಾರೆ. ಲೇ ನಂಗ್ಲಿ, ಅವಳು ದುಡ್ಡು ಕೊಡಲಿಲ್ಲ ಅಂತಂದರೆ ನಾವು ಹೆಂಗೆ ಸ್ವಾಮಿ ಅಂತಂದ್ಬಿಟ್ಟು ನಮ್ಮನ್ನು ಹೊಟ್ಟೆ ಉರಿಸ್ತಾಳೆ ಕಣೆ, ಅವಳು ಬಂದು ವಾದ ಮಾಡಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೌದು ಮೀನಾ, ದುಡ್ಡಿಲ್ಲದೆ ನಾವು ಕೋರ್ಟ್ಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ, ಅವರು ವಾದ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಅವಮಾನ ಆಗುತ್ತಮ್ಮ ಅಂತ ಹೇಳ್ತಾರೆ. ಇನ್ನೇನು ಮಾಡೋದು ಮಾವ, ಅವ್ರ ಕಾಲೋ ಕೈಯೋ ಕಟ್ಟೋಣ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಶಾಂತಿಯವ್ರನ್ನ ಬನ್ನಿ ಅತ್ತೆ ನಾವು ಹೋಗೋಣ ಅಂತ ಹೇಳಿದಾಗ, ಲೇ ಆ ಅಮ್ಮ ಬರಲ್ಲ ಕಣೆ, ವಾದ ಮಾಡೋಕ್ಕೆ ಒಪ್ಪಲ್ಲ ಅವಳು ಅಂತ ಹೇಳ್ತಾರೆ ಶಾಂತಿಯವರು. ರಂಗನಾಥ್ ಅವರು ಶಾಂತಿ ಇಲ್ಲ, ಮೀನಾ ಹೇಳ್ತಿರೋದು ಕರೆಕ್ಟಾಗಿದೆ, ಏನಾದರೂ ಒಂದು ವ್ಯವಸ್ಥೆ ಆಯ್ತಿದೆ ನೀವು ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಕೈಯಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂತಂದರೆ ಮೀನನ್ಗೆ ಹೇಳಿ, ಮೀನಾ ಮಾತಾಡ್ತಾಳೆ, ಅದು ಆಗಲಿಲ್ಲ ಅಂತಂದರೆ ನನ್ನನ್ನು ಕರೀರಿ, ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಇಲ್ಲ ಮಾವ ಬೇಡ, ನೀವು ಬರೋಂಥ ಜಾಗ ಅಲ್ಲ, ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ಏನಾದ್ರೂ ಅವಶ್ಯಕತೆ ಇದ್ದರೆ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕೋರ್ಟ್ಗೆ ಹೊರಡ್ತಾರೆ. ಸೂರ್ಯ ಅವರು ಆ ಆಟೋದವರನ್ನು ಹುಡುಕ್ತಾ ಇರ್ತಾರೆ. ಅಲ್ಲಿಗೆ ಕಾರ್ತಿಕ್ ಅವ್ರು ಸಿಗ್ತಾರೆ. ಏನಪ್ಪನೇ ನೀನಿಲ್ಲಿ, ದೇವ್ರು ಸಿಕ್ತೆ ಕಣೋ ಅಂತ ಹೇಳ್ತಾರೆ. ಯಾಕೆ ಸೂರ್ಯ ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ ಹೂವಿನ ಆರ್ಡ್ರು ಬಂದಿತ್ತು ಕಣೋ, ಹಿಂಗೆ ಮಾಲ್ ಸಮೇತ ಎಸ್ಕೇಪ್ ಆಗೋಗಿದ್ದಾನೆ, ನಮ್ಮ ಅಣ್ಣನ್ನ ಅಲ್ಲಿ ಕೂರಿಸ್ಬಿಟ್ಟು ಅಂತ ಹೇಳ್ತಾರೆ. ನಿಮ್ಮ ಅಣ್ಣ ನಿಜವಾಗ್ಲೂ ದಡ್ಡ ಕಣೋ, ಏನೋ ಇದು ಮೈಮೇಲೆ ಪ್ರಜ್ಞೆ ಇಲ್ವಾ ಅವನಿಗೆ ಅಂತಂದಾಗ ಈಗ ಮಾತಾಡೋ ಟೈಮಲ್ಲ ಅಂತ ಹೇಳ್ತಾರೆ. ಯಾರೋ ಅದು ಮಾಡಿರೋದು, ಅವ್ನು ಹೆಂಗೆ ಹುಡ್ಕೋದು ಅಂತ ಹೇಳ್ತಾರೆ. ಅವ್ನ ನಂಬರ್ನ ನಾನು ಸೇವ್ ಮಾಡ್ಕೊಂಡಿದ್ದೆ, ಡಿ ಪಿಲಿ ಇವ್ನ ಫೋಟೋ ಇದೆ ನೋಡು ಅಂತ ತೋರಿಸ್ತಾರೆ. ಇವನು ಕುಮಾರ ಅಂತ ನನಗೆ ಗೊತ್ತು ಕಣೋ ಅಂತ ಹೇಳ್ತಾರೆ. ಹೌದಾ ನೀನು ಗೊತ್ತಾ, ಅವ್ನು ಎಲ್ಲಿರ್ತಾನೆ ಅಂತಂದಾಗ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ದಾರಿರಿ ಒಬ್ಬರು ಸಿಗ್ತಾರೆ, ಅವ್ರ ಫೋಟೋ ತೋರಿಸಿ ಇವನ್ನ ಎಲ್ಲಾರ ನೋಡೋರ ಅಂತಂದರೆ ಸರಿ ಇವಾಗ 10 ನಿಮಿಷಕ್ಕೆ ಮುಂಚೆ ಇಲ್ಲೇ ಹೋಯ್ತಾ ಇದ್ದ ನೋಡಿ ಅಂತ ಹೇಳ್ತಾರೆ. ಮೀನಾ, ಶಾಂತಿ, ಮನೋಜ್ ಅವರು ಕೋರ್ಟಲ್ಲಿ ಇರ್ತಾರೆ. ಶಾಂತಿಯವರು ಈ ನಂಗ್ಲಿ ಯಾಕೋ ಈ ಥರವಾಗಿ ಆಡ್ತೈತೆ, ಏನು ಮಾತಾಡ್ತೇನೆ ಈ ಥರ ಉರ್ರಂತವಳಲ್ಲ ಯಾಕೆ ಅಂತ ಕೇಳ್ತಾರೆ. ಬಿಡು ಮಮ್ಮಿ, ನಾವೇನು ಅವಳ ಆಸ್ತಿನ ಕಿತ್ಕೊಂಡಿದ್ದೀವಿ, ಅದಕ್ಕೆ ಯಾಕೆ ಈ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಇರು, ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ನಂಗ್ಲಿ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳ್ತಾರೆ. ಇನ್ನೇನತ್ತೆ ಮಾಡೋದು, ಬುದ್ಧಿ ಇಲ್ವಾ ಇವ್ರಿಗೆ, 75,000 - 80,000 ರೂಪಾಯಿ ಹೋಗೋ ಮಾಲನ್ನು ಕಳ್ಕೊಂಡು ಬಂದಿದ್ದಾರಲ್ಲ, ಇನ್ನೇನು ಮಾಡಬೇಕತ್ತೆ ಅಂತ ಹೇಳ್ತಾರೆ. ಏನು ನೀನು ನನ್ನ ಎದುರಿಗೇ ನನ್ನ ಮಗನಂತೀಯ, ಇದೆಲ್ಲ ಚೆನ್ನಾಗಿರಲ್ಲ ನೋಡು ಅಂತ ಹೇಳ್ತಾರೆ. ಯಾಕತ್ತೆ ಚೆನ್ನಾಗಿರಲ್ಲ, ಇವ್ರು ಮಾಡಿರೋದೆಲ್ಲ ಸರಿನಾ, ನೀವು ಈ ಥರ ಮುದ್ದು ಮಾಡಿನೇ ಇವ್ರು ಈ ಥರ ಹಾಳಾಗಿರೋದು ಅಂತ ಬೈತಾರೆ. ಎಷ್ಟೇ ಅಂತೀಯ ನಂಗ್ಲಿ, ನನ್ನ ಮಗನ ನನ್ನ ಎದುರುಗಡೆನೆ. ಸರಿ ಇವಾಗ ಏನಾದರೂ ಮಾಡು, ದೇವಸ್ಥಾನದವ್ರಿಗೆ ಫೋನ್ ಮಾಡಿಬಿಟ್ಟು ಮಿಕ್ಕಿದ ಅಮೌಂಟು ದುಡ್ಡು ಕೊಟ್ರೇನೆ ಹೂ ತಂದು ಕೊಡೋದು, ಇಲ್ದೇನವ್ರು ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ. ಅಲ್ಲ ಅತ್ತೆ, ನಿಮಗೆ ಬುದ್ಧಿ ಇಲ್ವಾ ಸ್ವಲ್ಪನೂ, ಅವರು ಹೂ ಕೊಡ್ದೇನೆ ದುಡ್ಡು ಕೊಡಲ್ಲ ಅತ್ತೆ ಅಂತ ಹೇಳ್ತಾರೆ. ಅಯ್ಯ ಏನು ವ್ಯವಹಾರ ಮಾಡ್ತೀರಾ ನೀವೆಲ್ಲ. ಸರಿ ನಿನ್ನ ಗಂಡಂಗೆ ಫೋನ್ ಮಾಡಿ ಕೇಳು ಏನಾರ ಗೊತ್ತಾಯ್ತಾ ಅಂತ. ಕಳಿಯೋದಕ್ಕೆ ನಿಮ್ಮ ಮಗ
ಹುಡ್ಕೋದಿಕ್ಕೆ ನನ್ನ ಗಂಡನಾ ಅಂತ ಕೇಳ್ತಾರೆ. ಮನೇಲಿ ಇಷ್ಟು ಜನ ಇದ್ದೀರಾ, ಒಬ್ಬರಾದರೂ ಒಂದು ಕಿವಿ ಓಲೇನೋ ಏನಾದರೂ ಒಂದು ಕೊಟ್ಟು 50,000 ರೂಪಾಯಿ ಹೊಂದ್ಸೋಕ್ಕಾಗಲ್ವೇನೆ ನಿಮ್ಮ ಕೈಲಿ ಅಂತ ಶಾಂತಿಯವ್ರು ಕೇಳಿದಾಗ, ಅಲ್ಲ ಅತ್ತೆ, ಆ ಕೆಲಸ ನೀವೇ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಹ್ಞೂ, ಯಾಕೆ ಬಂದ್ಬಿಡು, ನೀವಾದರೆ ದುಡಿತಾ ಇದ್ದೀರಾ, ವಯಸ್ಸಿದೆ, ಮಾಡಿಸ್ಕೋಬೋದು. ಆದರೆ ನಾನು ನನ್ನ ಗಂಡಂಗೆ ಈ ವಯಸ್ಸಲ್ಲಿ ಮಾಡಿಸ್ಕೊಡೋಕ್ಕಾಗುತ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಮಗನ ಕತ್ತಲು ಚೈನ್ ಇದೆಯಲ್ಲ ಅತ್ತೆ ಅಂತ ಶಾಂತಿಯವರು, ಓ ಬಿತ್ತ ನಿನ್ನ ಕಣ್ಣು, ಅದ್ರ ಮೇಲೂ ನನ್ನ ಮಗನ ಕತ್ತಿನ ಮೇಲೆ ಕಣ್ಣು ಹಾಕಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ನಂಗ್ಲಿ ನಿನ್ನ ಅಂತ ಬೈತಾರೆ. ಅಷ್ಟರಲ್ಲಿ ಲಾಯರ್ ಅಸಿಸ್ಟೆಂಟ್ ಬಂದು, ಮೇಡಮ್ ದುಡ್ಡು ಆಯ್ತಾ, ರೆಡಿ ಆಯ್ತಾ ಅಂತ ಅಂತಾರೆ. ಹಾಂ, ದುಡ್ಡು ರೆಡಿ ಆಗ್ತಾ ಇದೆ, ಬರ್ತಾ ಇದೆ, ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಈಗ ಒಂದು 5,000 ಕೊಟ್ಟರೆ ಆಗುತ್ತಾ, ಆಮೇಲೆ ಬೇಕಾದ್ರೆ ಇನ್ನು ಮಿಕ್ಕಿದ ಅಮೌಂಟ್ ಕೊಡ್ಬೋದಾ ಅಂತಂದಾಗ, ಸರಿ ನಾನು ಲಾಯರ್ ಮೇಡಮ್ ಹತ್ರ ಮಾತಾಡ್ತೀನಿ, ನೀವು ಅವ್ರ ಜೊತೆಗೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಶಾಂತಿಯವರು, ಇಲ್ಲ ಬೇಡ ಬೇಡ, ನಾನೇ ಕೊಡ್ತೀನಿ ಅಂತ ಹೇಳಿ ಅವರನ್ನು ಕಳಿಸ್ತಾರೆ. ಲೇ ಮೀನಾ, ಹೋಗೆ ನಿನ್ನ ಗಂಡಂಗೆ ಫೋನ್ ಮಾಡಿ ಏನಾದ್ರು ವಿಚಾರ ಗೊತ್ತಾಯ್ತಾ ಕೇಳೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತ ಸೂರ್ಯ ಅವ್ರಿಗೆ ಫೋನ್ ಮಾಡ್ತಾರೆ. ರೀ, ಏನಾದರೂ ವಿಚಾರ ಗೊತ್ತಾಯ್ತೇನ್ರಿ, ದೇವಸ್ಥಾನದವರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಅಂದಾಗ ನಾನು ಏನಮ್ಮ ಮಾಡಲಿ, ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ರೀ, ಆದಷ್ಟು ಬೇಗ ಹುಡುಕಿ ಅಂತ ಹೇಳ್ತಾರೆ. ಸರಿ ಆಯಿತು, ಏನಾದ್ರು ವಿಚಾರ ಗೊತ್ತಾರೆ ನಾನು ಹಿಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಲಾಯರ್ ರಾಮಕೃಷ್ಣ ಅವರು ಶಾಂತಿ ಹತ್ರ ಬಂದು, ಏನ್ರಿ ದುಡ್ಡು ರೆಡಿ ಆಯಿತಾ ಅಂತ ಕೇಳ್ತಾರೆ. ಹಾಂ, ರೆಡಿ ಆಗ್ತಾ ಇದೆ, ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಿ ಬಂತು ಅಂತಂದಾಗ, ಅಲ್ಲಿ ನೋಡಿ ಅಲ್ಲಿ ಬರ್ತು ಅಂತ ಹೇಳ್ತಾರೆ. ಎಲ್ರಿ, ಏನು ತಮಾಷೆ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಹಾಂ, ಇಲ್ಲ ಆಗುತ್ತೆ, ಇವತ್ತು ಕೊಡ್ತೀವಿ ಅಂತ ಹೇಳ್ತಾರೆ. ನೋಡ್ರಿ, ನನಗೆ ಆಮೇಲೆ ಅನ್ನೋದೆಲ್ಲ ಕತೆ ಹೇಳ್ಬೇಡಿ, ದುಡ್ಡು ಕೊಟ್ಟರೆ ವಾದ ಮಾಡ್ತೀನಿ, ಇಲ್ದೇನೋರಿಲ್ಲ, ನಾನು ಕೋರ್ಟಿಗೆ ಬಂದಿರೋದೇ ದೊಡ್ಡ ವಿಷಯ. ದುಡ್ಡು ಕೊಟ್ಟರೆ ಕೋರ್ಟ್ ಒಳಗಡೆ ಪ್ರವೇಶ, ಇಲ್ಲ ಅಂದರೆ ಗೃಹ ಪ್ರವೇಶ ಅಂತ ಹೇಳಿ ಹೊರಡ್ತಾರೆ. ಸೂರ್ಯ ಅವರು ಇನ್ನೊಬ್ರನ್ನ ಕೇಳ್ತಾರೆ. ಅವರು, ಇವನು ಕುಮಾರ ಅಲ್ವಾ ಸರ್, ಇಲ್ಲೇ ನೋಡಿ ಅಲ್ಲಿ ಆಲದ ಮರದ ಹತ್ರ ಕುಡಿತಾ ಇರ್ತಾನೆ ಯಾವಾಗಲೂ, ಅಲ್ಲಿ ಸಿಗ್ತಾನೆ ನೋಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಆಟೋ ಕೊನೆಗೂ ಸಿಗುತ್ತೆ. ಅವರು ಕುಡಿತಾ ಕೂತಿರ್ತಾರೆ. ಏಯ್, ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾಗಿರೋ ಹೂವನ್ನ ನೀನು ಇಲ್ಲಿಗೆ ತಗೊಂಡ್ಬಂದು ಕುಡಿತಾ ಇದೀಯಾ ನೀನು ಅಂತ ಕೇಳ್ತಾರೆ. ಹೌದು, ಏನೀಗ ಅಂತ ಕೇಳ್ತಾರೆ. ಏನು ಈಗನಾ, ಹೂವನ್ನ ಮರ್ಯಾದಿಂದ ತಗೊಂಡೋಗಿ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಮಾಲು ಇಲ್ಲೇ ಇದೆ, ಬೇಕು ಅನ್ನೋದಾದರೆ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ. ಬಾಗ್ಲನ್ನ ತೆಗೆದಾಗ ರೌಡಿಗಳು ಸೂರ್ಯನಿಗೆ ಹೊಡಿತಾರೆ. ಇಬ್ಬರಿಗೂ ತುಂಬಾ ಹೊಡೆದಾಟ ಆಗುತ್ತೆ. ಕೊನೆಗೂ ಸೂರ್ಯ ಅವರು ಚೆನ್ನಾಗಿ ಹೊಡೆದು, ಇವಾಗ ನೀನೇ ತೋರಿಸ್ತೀಯ ಹೂವಿರೋ ಜಾಗನ, ಇಲ್ಲ ಇನ್ನೊಂದು 4 ತದಕ್ಲಾ ಅಂತ ಹೇಳ್ತಾರೆ. ಇಲ್ಲ, ಗೋಡನಲ್ಲಿದೆ ಹೂವು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.